ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಶನಿ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಇನ್ನು ಶನಿ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ, ಸಮಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು, ಏನೇ ಸಮಸ್ಯೆಗಳಿದ್ರು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಶನಿ ಅಮಾವಾಸ್ಯೆ ದಿನ ಪರಿಹಾರವನ್ನು ಮಾಡುವುದಕ್ಕೆ ಆಗುವುದಿಲ್ಲ ಅನಿವಾರ್ಯದಿಂದ ಅನ್ನೋದಾದರೆ ಬಿಡುದಿನ ಅಂತಂದರೆ ನಿಮಗೆ ಸಮಯ ಸಿಕ್ಕಾಗ ಯಾವಾಗ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ಸ್ನೇಹಿತರೆ, ಕುಂಭರಾಶಿಯವರ ಫಲ ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಕುಂಭರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಶನಿ ಅಮಾವಾಸ್ಯೆ ಯಾವಾಗ ಅನ್ನೋದನ್ನ ಕೇಳೋದಾದರೆ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಕತ್ತಲೆ 15 ಅಂದರೆ ಅಮಾವಾಸ್ಯೆಯ ತಿಥಿಯು ಮೇ 16, 2026 ಬೆಳಿಗ್ಗೆ 5:11 ಪ್ರಾರಂಭವಾಗಿ ಮೇ 17 ಬೆಳಿಗ್ಗೆ 1:30 ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಶನಿ ಅಮಾವಾಸ್ಯೆಯನ್ನು ಮೇ 16 ಶನಿವಾರದ ದಿನ ಆಚರಿಸಲಾಗುತ್ತದೆ. ಇನ್ನು ಜ್ಯೇಷ್ಠ ಮಾಸದಲ್ಲಿ ಶನಿ ಅಮಾವಾಸ್ಯೆಯ ವಿಶೇಷ ಕಾಕತಾಳೀಯ ಮಹತ್ವವೇನು ಅನ್ನೋದನ್ನ ತಿಳಿಸ್ಕೊಡೋದಾದರೆ, ಈ ವರ್ಷದ ಶನಿ ಅಮಾವಾಸ್ಯೆಯು ಜ್ಯೇಷ್ಠ ಅಮಾವಾಸ್ಯೆ ಎಂದು ಬರುವುದರಿಂದ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ. ಜ್ಯೇಷ್ಠ ಮಾಸದ ತಪಸ್ಸು, ಸಂಯಮ ಮತ್ತು ದಾನದ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ಈ ತಿಂಗಳನ್ನು ಈ ಅವಧಿಯಲ್ಲಿ ಪ್ರಕಾಶಮಾನವಾದಂತಹ ಸೂರ್ಯನ ನಡುವೆ ನೀರು, ಆಹಾರ ಮತ್ತು ಸೇವನೆಯನ್ನು ದಾನ ಮಾಡುವುದು ಸ್ನೇಹಿತರೆ ವಿಶೇಷ ಮಹತ್ವವನ್ನು ಶಾಸ್ತ್ರಗಳು ಒತ್ತಿ ಹೇಳುತ್ತವೆ ಅಂತಲೇ ಹೇಳಬಹುದು. ಇನ್ನು ಶನಿ ಅಮಾವಾಸ್ಯೆ ಈ ಸಮಯದೊಂದಿಗೆ ಹೊಂದಿಕೆಯಾದಾಗ ಅದು ದಾನ ಮತ್ತು ಧರ್ಮ ಮತ್ತು ಕರ್ಮ ಸುಧಾರಣೆಗೆ ಅತ್ಯಂತ ಶುಭ ಸಂದರ್ಭವಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ಶನಿಯನ್ನು ಶಾಂತಗೊಳಿಸುವುದಲ್ಲದೆ ಆತನನ್ನು ಸಹ ಶಾಂತಗೊಳಿಸುತ್ತವೆ ಎಂದು ನಂಬಲಾಗಿದೆ. ದೋಷ ಆದರೆ ಪಿತೃವನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ. ದೋಷ ಈ ವರ್ಷ ಸ್ನಾಹಿ ಅಮಾವಾಸ್ಯೆಯು ಶನಿಯೊಂದಿಗೆ ಸೇರಿಕೊಳ್ಳುತ್ತದೆ. ಜಯಂತಿ ಅಂದರೆ ಶನಿ ಜಯಂತಿ ದಿನವೇ ಶನಿ ಅಮಾವಾಸ್ಯೆ ಇದೆ. ಈ ದಿನದ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ಶನಿ ಅಮಾವಾಸ್ಯೆ ದಿನ ತರ್ಪಣ ನೀಡಬಹುದಾ, ಪೂಜೆ ಮಾಡ್ಬೋದಾ, ಉಪವಾಸವನ್ನು ಮಾಡ್ಬೋದಾ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಜನರು ಕೇಳ್ತಿರ್ತೀರ. ಶನಿ ಅಮಾವಾಸ್ಯೆಯ ಧಾರ್ಮಿಕ ಮಹತ್ವವನ್ನು ತಿಳಿಸೋದಾದರೆ, ಶನಿ ಅಮಾವಾಸ್ಯೆಯನ್ನು ಪೂಜೆ, ಉಪವಾಸ, ಸ್ನಾನ ಮತ್ತು ದಾನ ಧರ್ಮಗಳಿಗೆ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಯಾರೆಲ್ಲ ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಮೇ 16ನೇ ತಾರೀಕು ತಪ್ಪದೇ ಮಾಡಿ. ಈ ದಿನದಂದು ಶನಿದೇವನನ್ನು ಭಕ್ತಿಯಿಂದ ಮತ್ತು ಸರಿಯಾದ ರೀತಿಯಲ್ಲಿ ಪೂಜಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳು ಕ್ರಮೇಣ ನಿವಾರಣೆಯಾಗುತ್ತದೆ. ಧೈರ್ಯವನ್ನು ತಮ್ಮ ಜಾತಕದಲ್ಲಿ ಅನುಭವಿಸುತ್ತಿರುವವರಿಗೆ ಈ ದಿನವು ಸ್ನೇಹಿತರೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು. ಈ ದಿನದಂದು ಮಾಡುವಂತಹ ಪರಿಹಾರಗಳು ಮತ್ತು ದಾನಗಳು ಶನಿಯ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ, ಸಂತೋಷ, ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಪೂರ್ವಜರ ಶಾಂತಿಗಾಗಿಯೂ ಕೂಡ ಈ ದಿನವು ಅತ್ಯಂತ ಮುಖ್ಯವಾಗಿದೆ. ತರ್ಪಣ, ಪಿಂಡ ಮುಂತಾದ ಆಚರಣೆಗಳನ್ನು ಮಾಡುವುದು, ದಾನ ಮತ್ತು ಶ್ರದ್ಧೆಯು ಪೂರ್ವಜರನ್ನು ಸಂತೋಷಪಡಿಸುತ್ತದೆ ಮತ್ತು ಅವರ ವಂಶಸ್ಥರ ಅಂದರೆ ಆಶೀರ್ವಾದಿಸುತ್ತದೆ ಅಂತಲೇ ಹೇಳ್ಬೋದು ಅವರ ವಂಶಕ್ಕೆ ಸ್ನೇಹಿತರೆ.
ಇನ್ನು ಶನಿ ಅಮಾವಾಸ್ಯೆಗೆ ಪೂಜಾ ವಿಧಿವಿಧಾನವನ್ನು ತಿಳಿಸ್ಕೊಡಿ, ಈ ದಿನ ನಾವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದು ಕೇಳೋದಾದರೆ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಸಾಧ್ಯವಾದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ಇಲ್ಲದಿದ್ದರೆ ಮನೆಯಲ್ಲಿ ಗಂಗಾ ನೀರಿನಿಂದ ಸ್ನಾನ ಮಾಡಿ, ನಂತರ ಶುದ್ಧ ನೀಲಿ ಅಥವಾ ಕಪ್ಪು ಬಟ್ಟೆಗಳನ್ನು ಧರಿಸಿ ಸ್ನೇಹಿತರೆ ಈ ದಿನ. ಜೊತೆಗೆ ಅಶ್ವತ್ಥ ವೃಕ್ಷವು ಶನಿದೇವರ ವಾಸಸ್ಥಾನ ಎಂದು ನಂಬಲಾಗಿದೆ. ಆದ್ದರಿಂದ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಅರ್ಪಿಸಿ ಮತ್ತು ಅದರ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕಿ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಅವನ ವಿಗ್ರಹ ಮತ್ತು ಕಲ್ಲಿಗೆ ಸಾಸಿವೆ ಎಣ್ಣೆಯನ್ನು ಸಮರ್ಪಿಸಿ. ಪೂಜೆಯ ಸಮಯದಲ್ಲಿ ಓಂ ಶಾಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ನಮಃ ಭಕ್ತಿಯಿಂದ ಶನಿಯನ್ನು ಪಠಿಸುವುದು, ಚಾಲಿಸ ಶನಿ ಸ್ತೋತ್ರ ಅಥವಾ ಕಥೆ ಕೂಡ ಕೇಳುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಆದಷ್ಟು ಸಂಜೆ ಅಥವಾ ಬೆಳಿಗ್ಗೆ ಅರಳಿ ಮರದ ಕೆಳಗೆ ಮನೆಯ ಮುಖ್ಯ ದ್ವಾರದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಸ್ನೇಹಿತರೆ ಬೆಳಗಿಸಿ ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಂತಿಮವಾಗಿ ಆರತಿಯನ್ನು ಮಾಡಿ ಯಾವುದೇ ತಪ್ಪುಗಳಿದ್ದರೂ ಸ್ನೇಹಿತರೆ ಕ್ಷಮೆ ಯೋಚಿಸಿ, ಖಂಡಿತವಾಗಿಯೂ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ದಾನ, ಪೂಜೆ, ಪುನಸ್ಕಾರಗಳಿಗೆ ಮತ್ತು ಕರ್ಮ ಏನಾದರೂ ಇದ್ದರೆ, ನಿಮ್ಮನ್ನು ಯಾವುದಾದ್ರೂ ಒಂದು ಅನಾರೋಗ್ಯದಲ್ಲಿ ಕಾಡ್ತಿದ್ರೆ ಸ್ನೇಹಿತರೆ ಈ ದಿನ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಪೂಜೆ ಪುನಸ್ಕಾರಗಳಿಗೆ. ಸೊ ಹಾಗಾಗಿ ತಪ್ಪದೆ ಮಾಡಿ ಕುಂಭರಾಶಿಯವರು. ಜೊತೆಗೆ ಕುಂಭರಾಶಿಯವರೇ ಮಾಡಬೇಕು ಅಂತ ಏನಿಲ್ಲ, ಯಾರೆಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವ್ರನ್ನ ತಪ್ಪದೆ ಅವರೆಲ್ಲ ಮಾಡ್ಬೋದು ಸ್ನೇಹಿತರೆ. ಇನ್ನು ಕುಂಭರಾಶಿಯವರ ಭವಿಷ್ಯ ಹೇಗಿರಲಿದೆ, ಹಿಂದಿನಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಕುಂಭರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ಮೊದಲನೇದಾಗಿ ಹೇಳೋದಾದರೆ ಪ್ರಮುಖ ಮುಖ್ಯಾಂಶಗಳು ಈ ತಿಂಗಳಲ್ಲಿ ಅಪಾರ ಪರಾಕ್ರಮ. ಮೇ 16ರಂದು ಕರ್ಮಾಧಿಪತಿಯಾದ ಕುಜನು ತೃತೀಯ ಸ್ಥಾನದಲ್ಲಿ 3ನೇ ಮನೆಗೆ ಮೇಷಕ್ಕೆ ಸ್ವಕ್ಷೇತ್ರಕ್ಕೆ ಬಲವನ್ನು ಹೊಂದುವುದರಿಂದ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ದುಪ್ಪಟ್ಟಾಗುತ್ತದೆ. ವೃತ್ತಿಯಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ ಅಂತಲೇ ಹೇಳಬಹುದು. ಇನ್ನು ಪಂಚಮದಲ್ಲಿ ಅದ್ಭುತ ಯೋಗ. ಮೇ 14ರಂದು ಯೋಗಕಾರಕ ಶುಕ್ರನು 5ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕಲಾಕಾರರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರೇಮ ಜೀವನಕ್ಕೆ ಇದು ಸುವರ್ಣ ಕಾಲದ ಲಾಭಗಳು ಅಂತಲೇ ಹೇಳಬಹುದು. ಇನ್ನು ಗೃಹದಲ್ಲಿ ಪ್ರಾಬಲ್ಯದ ಹೋರಾಟ. ಮನೆಯಲ್ಲಿ ಸ್ನೇಹಿತರೆ ಯಾವುದರ ಬಗ್ಗೆ ಹೋರಾಟ ಅಂದರೆ, ಮೇ 15ರಿಂದ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗುತ್ತದೆ. ಆಸ್ತಿ, ಗೃಹ ಸಂಬಂಧಿತ ವ್ಯವಹಾರಗಳಲ್ಲಿ ಅಹಂಕಾರಕ್ಕೆ ಹೋಗದೆ ಜಾಗರೂಕರಾಗಿರಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕುಂಭರಾಶಿಯವರು ಅಂದರೆ, ಕುಂಭರಾಶಿಯವರಿಗೆ ಮೇ 2026ರ ಮಾಸವು ಏಳೀನಾಟ ಶನಿಯ 2ನೇ ಹಂತ ಅಂತಲೇ ಹೇಳಬಹುದು. ನಿಮ್ಮ ಜನ್ಮ ಶನಿ ದ್ವಿತೀಯ ಶನಿ ಸಂಧಿಯಲ್ಲಿದ್ದರೆ ಅದ್ಭುತವಾದಂತಹ ನೆಮ್ಮದಿಯನ್ನು ಮತ್ತು ವಿಜಯಗಳನ್ನು ತರಲಿದೆ. ಕಳೆದ ತಿಂಗಳು 2ನೇ ಮನೆಯಲ್ಲಿದ್ದಂತಹ ಕುಜನಿಂದಾಗಿ ಎದುರಿಸಿದಂತಹ ಕಠಿಣ ಮಾತುಗಳು ಮತ್ತು ಕೌಟುಂಬಿಕ ಕಲಹಗಳು ಮೇ ದ್ವಿತೀಯಾರ್ಧದಲ್ಲಿ ಕುಜನು 3ನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬದಲಾದಾಗ ತಕ್ಷಣವೇ ದೂರವಾಗುತ್ತದೆ. ಇನ್ನು ಮೇ 15ರಂದು ಯೋಗಕಾರಕ ಶುಕ್ರನು 5ನೇ ಮನೆಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದು ನಿಮ್ಮ ಜೀವನದಲ್ಲಿ ಸೃಜನಶೀಲತೆಯನ್ನು, ಆನಂದವನ್ನು ತುಂಬುತ್ತದೆ. ಆದರೆ ಮೇ 15ರಂದು ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸ್ನೇಹಿತರೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗ್ರಹಗಳ ಸಂಚಾರ ಮತ್ತು ಅದರ ಪ್ರಭಾವಗಳು ಹೇಗಿರಲಿದೆ, ಆ ಪ್ರಭಾವ ಸ್ನೇಹಿತರೆ ಅಂದರೆ ಯಾವ ಸಂಚಾರವನ್ನು ಮಾಡುವ ಸಮಯ ದಿನಾಂಕ ಸ್ನೇಹಿತರೆ ಬಹಳಷ್ಟು ಮುಖ್ಯವಾಗುತ್ತದೆ. ಆ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ಕುಂಭರಾಶಿಯವರು ವಹಿಸಬೇಕಾಗುತ್ತದೆ. ಹಾಗಿದ್ರೆ ಮೊದಲನೇದಾಗಿ ಶನಿ ಸ್ನೇಹಿತರೆ. ಶನಿ ಬಂದು ಸ್ನೇಹಿತರೆ 1-12ನೇ ಅಧಿಪತಿ ಅಂತಲೇ ಹೇಳ್ಬೋದು. ನಿಮ್ಮ ಲಗ್ನಾಧಿಪತಿ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ 2ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಏಳೀನಾಟ ಶನಿಯ ಪ್ರಭಾವ ಹೇಗಿರಲಿದೆ ಅಂದರೆ, ಕೌಟುಂಬಿಕ ಜವಾಬ್ದಾರಿಗಳು, ಮಾತಿನ ನಿಯಂತ್ರಣ, ಆರ್ಥಿಕ ಶಿಸ್ತು ಅಂತಲೇ ಹೇಳಬಹುದು. ಇನ್ನು ಗುರು 2 ಮತ್ತು 11ನೇ ಅಧಿಪತಿಯಾಗಿರುವಂತಹ ಗುರು 5ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಪಂಚಮ ಗುರು ಸಂತಾನ ಪ್ರಗತಿ, ಅದ್ಭುತ ಆರ್ಥಿಕ ಲಾಭಗಳು, ಷೇರು ಮಾರುಕಟ್ಟೆಯಲ್ಲಿನ ಅದೃಷ್ಟ ಅಂತಲೇ ಹೇಳಬಹುದು.
ಪ್ರತಿಯೊಂದು ಗ್ರಹವು ಪ್ರತಿಯೊಂದು ದಿನಾಂಕದಲ್ಲಿ ಸಂಚಾರವನ್ನು ಮಾಡುತ್ತಾ ಅದರ ಪ್ರಭಾವವನ್ನು ಬೀರಲಿದೆ ನಿಮ್ಮ ಮೇಲೆ. ಇನ್ನು ಬುಧ 5 ಮತ್ತು 8ನೇ ಅಧಿಪತಿಯಾಗಿರುವಂತಹ ಬುಧ 4ನೇ ಮನೆಯಲ್ಲಿ ಮೇ 15ರಿಂದ ಋಷಭದಲ್ಲಿ ಸಂಚರಿಸುತ್ತದೆ. ಚತುರ್ಥದಲ್ಲಿ ಬುಧ ಗೃಹ ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ, ಆಸ್ತಿ ಚರ್ಚೆಗಳು ಮೇ 29ರಂದು 5ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸೂರ್ಯ 7ನೇ ಅಧಿಪತಿಯಾಗಿರುವಂತಹ ಸೂರ್ಯ 3ನೇ ಮನೆಯಲ್ಲಿ ಮತ್ತು 4ನೇ ಮನೆಯಲ್ಲಿ ಸಂಚರಿಸುತ್ತದೆ. ಸ್ಥಳಾಂತರಗೊಂಡು ಮೇ 14ರವರೆಗೆ 3ರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಪರಾಕ್ರಮ ಅಂತಲೇ ಹೇಳ್ಬೋದು. ನಂತರ ಮೇ 15ರಿಂದ 4ರಲ್ಲಿ ಮನೆಯಲ್ಲಿ ಪ್ರಾಬಲ್ಯವಾದಂತಹ ಹೋರಾಟ, ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಬಹುದು. ಇನ್ನು ಶುಕ್ರ 4 ಮತ್ತು 9ನೇ ಅಧಿಪತಿಯಾಗಿರುವಂತಹ ಶುಕ್ರ ಯೋಗಕಾರಕ 4ನೇ ಮನೆ ಮತ್ತು 5ನೇ ಮನೆಯಲ್ಲಿ ಸಂಚರಿಸುತ್ತದೆ. ಮೇ 14ರವರೆಗೆ 4ರಲ್ಲಿ ಮಾತೃಸೌಖ್ಯ, ವಾಹನ ಯೋಗ. ಮೇ 14ರಿಂದ 5ರಲ್ಲಿ ಕಲಾಕಾರರಿಗೆ ಸ್ನೇಹಿತರೆ ಲಾಭ, ಪ್ರೇಮ ಸಾಫಲ್ಯ, ಬುದ್ಧಿವಂತಿಕೆ ಹೆಚ್ಚಾಗಬಹುದು ಈ ಸಮಯದಲ್ಲಿ. ಇನ್ನು ಕುಜ 3 ಮತ್ತು 10ನೇ ಅಧಿಪತಿಯಾಗಿರುವಂತಹ ಕುಜ 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತದೆ. ಮೇ 11ರಿಂದ ತೃತೀಯ ಕುಜ ಅಖಂಡ ಧೈರ್ಯ, ವೃತ್ತಿಯಲ್ಲಿ ಮುನ್ನುಗ್ಗುವಿಕೆ ಅಂತಲೇ ಹೇಳಬಹುದು. ಸಹೋದರರ ಬೆಂಬಲ, ಪ್ರಯಾಣದ ಲಾಭಗಳು ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ಮಾಧಿಪತಿಯಾದಂತಹ ವೃತ್ತಿಕಾರಕ ಕುಜನು ಏಪ್ರಿಲ್ನಲ್ಲಿ 2ನೇ ಮನೆಯಲ್ಲಿದ್ದು ನೀಡಿದ ಒತ್ತಡದಿಂದ ಮೇ 11ರಂದು ತೃತೀಯ ಸ್ಥಾನದಲ್ಲಿ 3ನೇ ಮನೆಯಲ್ಲಿ ಸ್ವಕ್ಷೇತ್ರದ ಬಲವನ್ನು ಹೊಂದುವುದರೊಂದಿಗೆ ನಿಮಗೆ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಧೈರ್ಯ ಮತ್ತು ತೆಗೆದುಕೊಳ್ಳುವಂತಹ ಗುಣ ಎಲ್ಲರನ್ನ ಆಶ್ಚರ್ಯಗೊಳಿಸುತ್ತದೆ. ಬಾಕಿ ಇರುವ ಕೆಲಸಗಳನ್ನು ಒಂದು ಹಂತಕ್ಕೆ ತರುತ್ತೀರಿ ಅಂತಲೇ ಹೇಳಬಹುದು. ಇನ್ನು ಉದ್ಯೋಗದಲ್ಲಿ ನಿಮಗೆ ಎದುರಾಗುವಂತಹ ಸವಾಲುಗಳನ್ನು ಸುಲಭವಾಗಿ ದಾಟುತ್ತೀರಿ. ನಿಮ್ಮ ಪ್ರಸ್ತಾಪಗಳಿಗೆ ಅಧಿಕಾರಿಗಳ ಒಪ್ಪಿಗೆ ಸಿಗುತ್ತದೆ. ಶಾರ್ಟ್ ಟಿಪ್ಸ್ ಅಥವಾ ಸಣ್ಣ ಪ್ರಯಾಣಗಳ ಮೂಲಕ ನೀವು ಮಾಡುವಂತಹ ವೃತ್ತಿಯಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸುತ್ತೀರಿ. ಸ್ನೇಹಿತರೆ, ಪತ್ರಿಕೋದ್ಯಮ, IT ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ವಿಶೇಷ ವಿಜಯಗಳನ್ನು ನೀಡುವಂತಹ ಪರ್ವಕಾಲ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕುಂಭರಾಶಿಯವರು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಮೇ ತಿಂಗಳ ದ್ವಿತೀಯಾರ್ಧವು ಅದ್ಭುತವಾದಂತಹ ವಿಸ್ತರಣೆಗೆ ಅನುಕೂಲಕರವಾಗಿದೆ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಸೂರ್ಯನು ಮೇ 14ರವರೆಗೆ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯವೇ ನಿಮ್ಮ ಬಂಡವಾಳವಾಗುತ್ತದೆ. ಪ್ರತಿಸ್ಪರ್ಧಿಗಳನ್ನು ಸ್ನೇಹಿತರೆ ಸಮರ್ಥವಾಗಿ ಎದುರಿಸಿ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೀರಿ ಅಂತಲೇ ಹೇಳಬಹುದು. ಮೇ 14ರಂದು ಯೋಗಕಾರಕ ಶುಕ್ರನು ಪಂಚಮ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ಕ್ರಿಯೇಟಿವ್ ಫೀಲ್ಡ್ಸ್, ಬ್ಯೂಟಿ, ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್ ಮುಂತಾದ ರಿಯಲ್ ಎಸ್ಟೇಟಲ್ಲೂ ಕೂಡ ಕೆಲಸ ಮಾಡುವವರಿಗೆ, ಸ್ವಯಂ ಉದ್ಯೋಗದಲ್ಲಿ ಇರುವವರಿಗೆ ಗ್ರಾಹಕರ ದಟ್ಟಣೆ ಹೆಚ್ಚಾಗುತ್ತದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಅತಿ ಸಲ್ಲಿಗೆ ಸಲ್ಲದು. ಲೆಕ್ಕಾಚಾರಗಳನ್ನು ಪಕ್ಕ ಇಟ್ಕೊಳ್ಳುವುದು ಒಳಿತು ಸ್ನೇಹಿತರೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ಕುಂಭರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ನಿಮಗೆ ಹಣಕಾಸಿನಲ್ಲಿ ಏನೆಲ್ಲ ಲಾಭಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಕಾಸಿನ ಮಳೆಯನ್ನು ಸುರಿಸುತ್ತದೆ. ಧನ ಮತ್ತು ಲಾಭಾಧಿಪತಿಯಾದ ಗುರು ಭಗವಾನ್ 5ನೇ ಮನೆಯಲ್ಲಿ ಪೂರ್ವ ಪುಣ್ಯದ ಸ್ಥಾನ ಅಂತಲೇ ಹೇಳಬಹುದು. 5ನೇ ಮನೆ ಬಲವಾಗಿರುವಾಗ ಮೇ 14ರಂದು ಶುಕ್ರನು ಕೂಡ ಅಲ್ಲಿಗೆ ಸೇರುವುದು ಗುರು ಶುಕ್ರ ಯೋಗ ನಿಮಗೆ ವಿಶೇಷವಾದಂತಹ ಧನ ಲಾಭಗಳನ್ನು ನೀಡುತ್ತದೆ.
ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದ್ಭುತವಾಗಿ ಫಲ ನೀಡುತ್ತದೆ ಅಂತಲೇ ಹೇಳಬಹುದು. 5ನೇ ಮನೆಯಲ್ಲಿ ಶನಿ ಇರುವುದರಿಂದ ಖರ್ಚುಗಳಿದ್ದರೂ ಕೂಡ ಆದಾಯದ ಹರಿವು ಪ್ರಬಲವಾಗಿರುವುದರಿಂದ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುವುದಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವ ಮೊದಲು ಆಸ್ತಿ ಪತ್ರಗಳನ್ನು ಮೇ 15ರ ನಂತರ 4ರಲ್ಲಿ ನೀಚ ಬುಧನ ಪ್ರಭಾವದಿಂದಾಗಿ ಒಂದೆರಡು ಬಾರಿ ಪರಿಶೀಲಿಸಿಕೊಳ್ಬೇಕಾಗುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಕುಂಭರಾಶಿಯವರಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಶನಿ ಅಮಾವಾಸ್ಯೆಯ ದಿನದಿಂದ ಕಂಡುಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರನ್ನ ನೋಡೋದಾದರೆ, ಲಗ್ನದಲ್ಲಿ ರಾಹುವಿನ ಸಂಚಾರದಿಂದಾಗಿ ಆಗಾಗ ಅಕಾರಣ ಭಯಗಳು, ಮಾನಸಿಕ ಗೊಂದಲ, ನಿರ್ಭಯ ಬರುವುದುಂಟು. ಆದರೆ ಮೇ ದ್ವಿತೀಯಾರ್ಧದಂದು ಕುಜನು 3ನೇ ಮನೆಗೆ ಹೋಗುವುದರಿಂದ ನಿಮ್ಮಲ್ಲಿ ದೈಹಿಕ ದೃಢತೆ, ಶಕ್ತಿ ಏಕಾಏಕಿ ಹೆಚ್ಚಾಗುತ್ತದೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಗಂಟಲು ನೋವು, ಹಲ್ಲುಗಳ ನೋವಿನಿಂದ ಉಪಶಮನ ದೊರೆಯುತ್ತದೆ. ಮೇ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಎದೆಯುರಿ, ಅಸಿಡಿಟಿ ಅಥವಾ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಗಮನ ಕೊಡಿ ಸ್ನೇಹಿತರೆ. ಸರಿಯಾದ ಸಮಯಕ್ಕೆ ಊಟವನ್ನು ಮಾಡುವುದು, ನೀರನ್ನು ಕುಡಿಯುವುದು, ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಅಷ್ಟೇನೂ ಅಸಿಡಿಟಿ ನಿಮಗೆ ಕಾಣಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯದ ಕಡೆ ಗಮನವಿರಲಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಇನ್ನು ಮುಂದಿನದಾಗಿ ಹೇಳೋದಾದರೆ, ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು, ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ಒಟ್ಟಾರೆಯಾಗಿ ಫ್ಯಾಮಿಲಿಯಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಕುಂಭರಾಶಿಯವರಿಗೆ ನೋಡೋದಾದರೆ, ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಅಪಾರ ಸಂತೋಷವನ್ನು ನೀಡುತ್ತದೆ. ಮೇ 14ರಂದು ಶುಕ್ರನು 5ನೇ ಮನೆಯಲ್ಲಿ ಪ್ರೇಮದ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ವಿವಾಹವಾಗದವರಿಗೆ ಅದ್ಭುತವಾದಂತಹ ಪ್ರೇಮ ವ್ಯವಹಾರಗಳು ಅಥವಾ ಮದುವೆ ಸಂಬಂಧಗಳು ಕುದುರುತ್ತವೆ. ಜೀವನ ಸಂಗಾತಿಯೊಂದಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕಾಲವನ್ನು ಕಳೆಯುತ್ತೀರಿ. ಪಂಚಮದಲ್ಲಿರುವಂತಹ ಗುರುವಿನಿಂದಾಗಿ ನಿಮ್ಮ ಮಕ್ಕಳು ಸಾಧಿಸಿದ ವಿಜಯಗಳು ನಿಮಗೆ ಹೆಮ್ಮೆ ಎನಿಸುತ್ತದೆ. ಆದರೆ ಮೇ 16ರ ನಂತರ 4ನೇ ಮನೆಯಲ್ಲಿ ಗೃಹ ಮಾತೃಸ್ಥಾನ ಅಂತಲೇ ಹೇಳ್ಬೋದು. ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಈಗೋ ಕಂಡುಬರಬಹುದು. ಕುಟುಂಬ ಸದಸ್ಯರೊಂದಿಗೆ, ಮುಖ್ಯವಾಗಿ ತಾಯಿಯೊಂದಿಗೆ ವಾದ ವಿವಾದಕ್ಕೆ ಎಳೆಯಬೇಡಿ. ಅವರ ಆರೋಗ್ಯದ ವಿಷಯಗಳಲ್ಲಿ ಸೂಕ್ತ ವೈದ್ಯಕೀಯ ನೆರವನ್ನು ಪಡೆಯಿರಿ ಸ್ನೇಹಿತರೆ. ಅವರ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ನೇಹಿತರೆ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡುಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯ ವಿದ್ಯಾರ್ಥಿಗಳು ನನ್ನ ನೋಡೋದಾದರೆ, ವಿದ್ಯಾಸ್ಥಾನದಲ್ಲಿ 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಶುಭ ಸಂಯೋಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದ್ಭುತವಾದಂತಹ ಸಮಯ. ಬುದ್ಧಿಮತ್ತೆ, ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತವೆ. ಕಲೆ, ಡಿಸೈನಿಂಗ್, ಫೈನಾನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಓದುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕನ್ನು ಗಳಿಸುತ್ತಾರೆ. ಆದರೆ ಮೇ 16ರ ನಂತರ ಅಷ್ಟಮಾಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ಇರುವುದರಿಂದ ಬೇಸಿಕ್ ಎಜುಕೇಷನ್ನಲ್ಲಿರುವವರಿಗೆ ಸಣ್ಣ ಪುಟ್ಟ ಗೊಂದಲ ಬರಬಹುದು. ಶ್ರದ್ಧೆ ವಹಿಸಬೇಕು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ, ಗುರು ಹಿರಿಯರನ್ನು ಗೌರವಿಸಿದ್ದಲ್ಲಿ, ತಂದೆ ತಾಯಿಯ ಮಾತನ್ನು ಪಾಲಿಸಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಕಷ್ಟಪಟ್ಟು ಅಧ್ಯಯನದ ಕಡೆ ಆಸಕ್ತಿಯಿಂದ, ಏಕಾಗ್ರತೆಯಿಂದ ಸ್ನೇಹಿತರೆ ಸ್ಟಡಿಯನ್ನು ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ರ್ಯಾಂಕ್ ಆಗಿ ಅಂಕಗಳನ್ನು ಗಳಿಸಲಿದ್ದೀರಿ, ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಈ ಪರಿಹಾರವನ್ನು ಶನಿ ಅಮಾವಾಸ್ಯೆ ದಿನ ಕೂಡ ಮಾಡಬಹುದು ಅಥವಾ ಬಿಡು ದಿನ ಕೂಡ ಮಾಡಬಹುದು. ಮೇ 2026ಕ್ಕೆ ವೇದ ಪರಿಹಾರಗಳು ಬಂದು, ಲಗ್ನದಲ್ಲಿ ರಾಹು, 2ರಲ್ಲಿ ಶನಿ ದೋಷಗಳನ್ನು ನಿವಾರಿಸಿಕೊಂಡು, 3ನೇ ಮನೆಯಲ್ಲಿ ಕುಜನ ಧೈರ್ಯವನ್ನು ಮತ್ತು 5ನೇ ಮನೆಯಲ್ಲಿ ಶುಕ್ರ ಗುರುಗಳ ಯೋಗವನ್ನು ಪಡೆಯಲು ಈ ಪರಿಹಾರಗಳನ್ನು ಕುಂಭರಾಶಿಯವರು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ದುರ್ಗಾ ಮಾತೆ, ರಾಹು ಶಾಂತಿ,
ಲಗ್ನದಲ್ಲಿ ರಾಹುವಿನಿಂದ ಬರುವಂತಹ ಮಾನಸಿಕ ಭಯಗಳು, ಆತಂಕಗಳು, ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆಗಳು ಉಂಟಾಗಿದ್ದಲ್ಲಿ ಅವನ್ನೆಲ್ಲ ಹೋಗಲಾಡಿಸಲು ನಿಮ್ಮ ಜೋಬಿನಲ್ಲಿ ಸ್ನೇಹಿತರೆ ಬೆಳ್ಳಿಯ ತುಂಡನ್ನು ಅಥವಾ ಬೆಳ್ಳಿಯ ಬಳೆಯನ್ನು, ಬೆಳ್ಳಿಯ ಉಂಗುರವನ್ನು ಧರಿಸುವುದು ಉತ್ತಮ. ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ಅಥವಾ ದುರ್ಗಾ ಅಷ್ಟೋತ್ತರವನ್ನು ಓದುವುದರಿಂದ ರಾಹುಗೆ ಶಾಂತಿ ಸಿಗಲಿದೆ ಸ್ನೇಹಿತರೆ. ಅಡಚಣೆಗಳೆಲ್ಲವೂ ಕೂಡ ದೂರ ಹೋಗಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಕುಂಭರಾಶಿಯವರು ಈ ಒಂದು ಪರಿಹಾರದ ಜೊತೆಗೆ ಇನ್ನೊಂದು ಪರಿಹಾರ ಬಂದು ಶಿವನ ಆರಾಧನೆ. 2ನೇ ಮನೆಯಲ್ಲಿರುವಂತಹ ಏಳಿನಾಟ ಶನಿ ದೋಷ ನಿವಾರಣೆಗೆ ವಾಕ್ಸ್ಥಾನದಲ್ಲಿ ದೋಷಗಳು ಬರದಂತೆ ಇರಲು ಶನಿವಾರದಂದು ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ ಪ್ರತಿ ಶನಿವಾರ ಸ್ನೇಹಿತರೆ. ಇನ್ನು ಸೂರ್ಯ ನಮಸ್ಕಾರಗಳು. ಮೇ 15ರಿಂದ 4ನೇ ಮನೆಯಲ್ಲಿ ಸೂರ್ಯನಿಂದ ಮನೆಯಲ್ಲಿ ಅಶಾಂತಿ ಉಂಟಾಗದಂತೆ ಇರಲು ಬೆಳಗಿನ ಜಾವ ಸೂರ್ಯ ನಮಸ್ಕಾರಗಳನ್ನು ಮಾಡಿ ತಂದೆ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಸ್ನೇಹಿತರೆ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಮೊದಲೇ ತಿಳಿಸಿರುವ ಹಾಗೆ ಶನಿ ಅಮಾವಾಸ್ಯೆಯ ದಿನ ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳಿ. ಪೂಜೆ ಪುನಸ್ಕಾರಗಳನ್ನು ಮಾಡಿ ಸ್ನೇಹಿತರೆ. ಬೆಳಿಗ್ಗೆ ಎದ್ದು ಪೂಜೆಯನ್ನು ಮಾಡಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ದೀಪದ ಒಳಗೆ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಬೆರೆಸಿ ದೀಪವನ್ನು ಹಚ್ಚುವುದರಿಂದ ಶನಿ ಸ್ತೋತ್ರವನ್ನು ಹೇಳುವುದರಿಂದ ಕಷ್ಟಗಳು, ಸಮಸ್ಯೆಗಳು, ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಂಪತ್ತು ಹೆಚ್ಚಳವಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.